ನಾವು ನೀವು ಎಲ್ಲರೂ ಇಲ್ಲಿ ಬಂದು ಸೇರಿರುವುದು ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ. ಅದು ನಾಡು, ನುಡಿ, ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಪ್ರೀತಿ ಇರ್ಬೋದು, ಅಥವಾ ನಮ್ಮ ಜೀವನದ ಪ್ರೀತಿ ಇರ್ಬೋದು. ಡಿಸೈನಿಂಗ್ ಲೈಫ್, ಜಯಪ್ರಕಾಶ್ ನಾಗತಿಹಳ್ಳಿಯವರ ಒಂದು ಜೀವನದ ಸ್ಫೂರ್ತಿ ಅಥವಾ ಜೀವನದ ಶೈಲಿ, ಜೀವನವನ್ನು ರೂಪಿಸಿಕೊಳ್ಳುವುದು, ವ್ಯಕ್ತಿತ್ವ ವಿಕಸನ ಇದಕ್ಕೆ ಸಂಬಂಧಪಟ್ಟಿರ್ಬೋದು. ಆದರೆ ಮೂಲತಃ ಮಾನವತೆ ಮತ್ತು ಮಾನವೀಯತೆ ಅದು ಬಹಳ ಮುಖ್ಯವಾಗುತ್ತೆ. ಈಗ ಸಮಯ ಯಾರನ್ನು ಕೂಡ ಕಾಯೋದಿಲ್ಲ. ಸಮಯಕ್ಕೆ ನಾವು ಬೆಲೆ ಕೊಟ್ಟರೆ ಜೀವನದಲ್ಲಿ ನಾವು ಎಲ್ಲವನ್ನೂ ಕೂಡ ರೂಪಿಸ್ಕೊಳ್ಳೋಕೆ ಸಾಧ್ಯ ಇದೆ. ಸಮಯ ನಮ್ಮನ್ನ ಯಾವತ್ತೂ ನಾವು ಸಮಯದ ಜೊತೆ ಹೋಗ್ಬೇಕೆ ಹೊರತು ಸಮಯ ನಮ್ಮ ಜೊತೆ ಬರೋದಿಲ್ಲ. ನಾವು ಎಷ್ಟು ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಗಡಿಯಾರಗಳನ್ನು, ಕೈ ಗಡಿಯಾರಗಳನ್ನು ಕೈಗೆ ಕಟ್ಕೋಬಹುದು, ಗೋಡೆಗೆ ತಗಲಾಕ್ಬೋದು, ಆದರೆ ಅದರ ಮುಳ್ಳನ್ನು ನಿಯಂತ್ರಣ ಮಾಡೋ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಅದಕ್ಕಾಗಿ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಅದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತು. ಯಾಕೆಂದ್ರೆ ಇಲ್ಲಿ ಯಾರು ಮಕ್ಕಳಿಲ್ಲ, ಎಲ್ಲ 40+, 25+, 30+, 50+ ಎಲ್ಲರೂ ಇದ್ದೀರಾ. ಹಾಗಾಗಿ ಎಲ್ಲವನ್ನೂ ನಾವು ತಿಳ್ಕೊಳ್ಬೇಕಾದ್ದು ಒಂದು. ಇನ್ನು ಜೀವನ ಏನು ಅಂತ ನಾವು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಜೀವನವೇ ಮುಗಿದೋಗ್ಬಿಡುತ್ತೆ. ನಾವೇನು ಜೀವನ, ಬಾಲ್ಯ, ಯೌವನ, ವೃದ್ಧಾಪ್ಯ ಅಂತ 3 ಚಕ್ರಗಳನ್ನು ನಾವು ಹೇಳ್ತೀವಿ. ಅದೇನೇ ಇರಲಿ, ಪ್ರಪ್ರಥಮವಾಗಿ ಹೇಳಬೇಕು ಅಂತಂದ್ರೆ, ವಿಶ್ವದಲ್ಲಿಯೇ ಪರಮ ಪಾವನ ಪವಿತ್ರ ಪುಣ್ಯ ಭೂಮಿ ನಮ್ಮ ಭರತ ಭೂಮಿ. ಉನ್ನತವಾದ ಗಿರಿಶಿಖರಗಳಿಂದ, ಗಗನಚುಂಬಿ ವೃಕ್ಷಗಳಿಂದ, ಸದಾ ತುಂಬಿ ಹರಿಯುವ ನದಿಗಳೆಲ್ಲ ನಮಗೆ ಪಾವನ ತೀರ್ಥ, ನಡೆಯುವ ಮಣ್ಣೆಲ್ಲ ನಮಗೆ ಪುಣ್ಯಕ್ಷೇತ್ರ. ಉತ್ತರದ ಹಿಮಾಲಯ ಭಾರತ ಮಾತೆಗೆ ತೊಡಿಸಿದ ಬೆಳ್ಳಿಯ ಕಿರೀಟದಂತೆ ಶೋಭಾಯಮಾನವಾಗಿದೆ. ದಕ್ಷಿಣದ ಕನ್ಯಾಕುಮಾರಿಯಲ್ಲಿ ಭಾರತ ಮಾತೆಯ ಪವಿತ್ರ ಪಾದಗಳನ್ನು ತೊಳೆಯಲು ನಿತ್ಯ ನಿರಂತರವಾಗಿ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಆ ಭಾರತ ಮಾತೆಯ ಪವಿತ್ರ ಪಾದಗಳನ್ನು ತೊಳೆಯುತ್ತಾ ಇದ್ದಾವೆ. ಇಂತಹ ಭಾರತ ಮಾತೆಗೆ ಇಟ್ಟಂತಹ, ಪೂಜೆಗೆ ಇಟ್ಟಂತಹ ತೆಂಗಿನಕಾಯಿಯಂತೆ ಶೋಭಾಯಮಾನವಾಗಿದೆ ಶ್ರೀಲಂಕಾ. ಅದಕ್ಕಾಗಿಯೇ ನಮ್ಮ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ, ವಿಶ್ವಕವಿ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎನ್ನುವಂತಹ ಒಂದು ನಾಡಗೀತೆಯನ್ನು ಕೊಟ್ಟಿದ್ದಾರೆ. ಚಪ್ಪಳೆ ತಟ್ಟಬಹುದು, ಅನುಮಾನ ಇಲ್ಲೇ ಬೇಡ. ಹಾಗಾಗಿ ಭಾರತ ಮಾತೆಯ ಸುಪುತ್ರಿ ನಮ್ಮ ಕನ್ನಡ ಮಾತೆ. ಆ ಕನ್ನಡಾಂಬೆಯ ಮಡಿಲ ಮಕ್ಕಳು ನಾವು. ನಮ್ಮ ಕನ್ನಡ ನಾಡು ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಶಿಲ್ಪ, ಜಾನಪದ, ಕಾಡು, ಕಡಲು, ಬೆಳದಿಂಗಳಿಂದ ಶ್ರೀಮಂತವಾಗಿದೆ. ಕರ್ನಾಟಕಕ್ಕೊಂದು ಘನ ಪರಂಪರೆ, ಇತಿಹಾಸವಿದೆ. ಇದು ಸಂತ ಶರಣರ ನಾಡಾಗಿದ್ದ ಹಾಗೆ ತ್ಯಾಗ ಜೀವಿಗಳ, ವೀರರ ಪುಣ್ಯಭೂಮಿಯೂ ಹೌದು. ಇಲ್ಲಿಯ ನದಿ ನದಗಳ ನಾಡಲ್ಲಿ ನಾವು ಹರಿಯುವ ನದಿಯ ನೀರನ್ನು ಕುಡಿದು, ಸುಮಧುರ ಹವೆಯನ್ನು ಗೀಂಟಿ, ಹಕ್ಕಿಗಳ ಚಿಲಿಪಿಲಿಯನ್ನು ಆಲಿಸಿ ಬದುಕು ಕಟ್ಟಿಕೊಳ್ಳುತ್ತಿರುವ ನಾವೆಲ್ಲ ಹೆಮ್ಮೆಯ ಕನ್ನಡಿಗರೆಂದು, ಹೆಮ್ಮೆಯ ಭಾರತೀಯರೆಂದೇ ಹೇಳಬಹುದು, ಅನುಮಾನ ಇಲ್ಲ. ಹಾಗಾಗಿ ಇನ್ನು ಆದಿಕವಿ ಪಂಪ ಒಂದು ಮಾತು ಹೇಳ್ತಾನೆ, ಮನುಜ ಕುಲಂ ತಾನೊಂದೇ ಒಲಂ ಅಂತ ಹೇಳ್ತಾನೆ. ಇಡೀ ಮಾನವ ಕುಲ ಒಂದು ಅಂತ ಹೇಳ್ತಾನೆ. ಇನ್ನು ದಯವೇ ಧರ್ಮದ ಮೂಲ, ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವಣ್ಣನವರು ಹೇಳ್ತಾರೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕನಕದಾಸರು ಹೇಳ್ತಾರೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ನಮ್ಮ ಪುರಂದರದಾಸರು ಎಚ್ಚರಿಸ್ತಾರೆ. ಸೋರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುವುದು ಮನೆಯ ಮಾಳಿಗೆ ಅಂತ ಸಂತ ಕವಿ ಶಿಶುನಾಳ ಶರೀಫರು ಹೇಳ್ತಾರೆ. ಇನ್ನು ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನವಿದಾತನೇ ಜಾತ ಸರ್ವಜ್ಞ ಅಂತ ಮಹಾಕವಿ ಸರ್ವಜ್ಞ ಹೇಳ್ತಾನೆ. ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ, ಸಮರಸದ ಬಾಡಿಗೆ ನಾಂದಿ ಹಾಡಬೇಕು ಅಂತ ವರಕವಿ ದತ್ತಾತ್ರೇಯ ಬೇಂದ್ರೆಯವರು ಹೇಳ್ತಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಳೆಯು ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುಲಿಲ್ಲ ಅಂತೇಳಿ ಆಧುನಿಕ ಭಗವದ್ಗೀತೆಯನ್ನು ನೀಡಿದಂತಹ ಡಿ ವಿ ಗುಂಡಪ್ಪನವರು ಹೇಳ್ತಾರೆ. ಇನ್ನು ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ
ಇದು ವಿಧಿಯೋಡಿಸುವ ಬಂಡಿ, ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಅಂತ ಬರೆದಂತಹ ಹಂಸಲೇಖರ ಗೀತೆ ಮತ್ತು ಸಂಗೀತಕ್ಕೆ ಅಭಿನಯಿಸಿದವರು ನಿಮ್ಮೆಲ್ಲರ ಕನ್ನಡಿಗರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನು ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ, ವಿಶ್ವಕವಿ ಕುವೆಂಪು ಅವರು ಹೇಳ್ತಾರೆ, ಮನುಜ ಮತ ವಿಶ್ವಪಥ ಅಂತ ಹೇಳ್ತಾರೆ. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಹೇಳ್ತಾರೆ. ಇದನ್ನೆಲ್ಲ ಯಾತಕ್ಕಾಗಿ ಹೇಳಿದ್ರು? ಇನ್ನು ಪಂಪನನ್ನ ಮತ್ತೆ ನಾವು ನೆನಪು ಮಾಡ್ಕೊಳ್ಳೋದು, ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯದ, ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೇ ಮಾನಿಸರು. ಅಂತಹ ಮಾನಿಸರಾಗಿ ಪುಟ್ಟದಿರೆ ಮೇಣ್ ಕೋಗಿಲೆಯಾಗಿಯೋ ಮರಿ ದುಂಬಿಯಾಗಿಯೋ ಪುಟ್ಟುವುದು ನಂದನದೊಳು ಬನವಾಸಿ ದೇಶದೊಳು ಅಂತಾನೆ. ಈ ಬನವಾಸಿ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲಿದೆ. ಹೆಮ್ಮೆಯ ಮಯೂರ ಚಕ್ರವರ್ತಿ ಕದಂಬನ ಪ್ರಪ್ರಥಮ ರಾಜಧಾನಿ ನಮ್ಮ ಬನವಾಸಿ. ಈ ಬನವಾಸಿಯಲ್ಲಿ ನಾವು ಒಂದು ಕೋಗಿಲೆಯಾಗಿಯೋ ಮರಿ ದುಂಬಿಯಾಗಿಯೋ ಹುಟ್ಟಿದರೆ ನಮ್ಮ ಜನ್ಮ ಸಾರ್ಥಕ ಅಂತ ಪಂಪ 9ನೇ ಶತಮಾನದಲ್ಲೇ ಹೇಳ್ತಾನೆ. ನಾವೀಗ 21ನೇ ಶತಮಾನದಲ್ಲಿದ್ದೇವೆ. 1919 ಶತಮಾನ ಕಳೆದು 20 ಶತಮಾನ ಕಳೆದು 2024ರಲ್ಲಿ ನಾವಿದ್ದೇವೆ. ನಾವು ದುಂಬಿಯೂ ಅಲ್ಲ, ಕೋಗಿಲೆಯೂ ಅಲ್ಲ, ಮಾನವರಾಗಿ ಹುಟ್ಟಿದ್ದೇವೆ. ಹಾಗಾಗಿ ನಾವು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಯಾವುದು ಮೌಲ್ಯ? ಸಾಂಸಾರಿಕ ಮೌಲ್ಯ, ಸಾಮಾಜಿಕ ಮೌಲ್ಯ, ಶೈಕ್ಷಣಿಕ ಮೌಲ್ಯ, ಧಾರ್ಮಿಕ ಮೌಲ್ಯ, ರಾಜಕೀಯ ಮೌಲ್ಯ, ಹೀಗೆ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದು ಈ ಮಹಾನ್ ಸಾಧಕರ, ಮಹಾ ವ್ಯಕ್ತಿಗಳ, ಮಹಾಪುರುಷರ, ತಪಸ್ವಿಗಳ ಆಗಿ ಹೋದಂಥ ಎಲ್ಲರ ಒಂದು ಆಶಯವಾಗಿತ್ತು. ಈ ಮಾನವೀಯ ಮೌಲ್ಯಗಳನ್ನು ನಾವು ಇಟ್ಟುಕೊಂಡು ಬದುಕಿದಾಗ ಏನು ನಮ್ಮ ದೇಶದ ಸಂವಿಧಾನ ಹೇಳುತ್ತೆ ಅಥವಾ ದೇಶದ ಕಟ್ಟುಪಾಡುಗಳು ಮತ್ತು ನೀತಿ ನಿಯಮ ಏನು ಹೇಳುತ್ತೆ, ಇದಕ್ಕೆ ನಾವು ಬದ್ಧರಾಗಿ ಇರ್ತೀವಿ. ಅಟ್ಟಕ್ಕೆ ಹಾರದವನು ಬೆಟ್ಟಕ್ಕೆ ಹಾರಿಯಾನೆ ಅನ್ನೋದೊಂದು ನಮ್ಮ ಗಾದೆ ಮಾತಿದೆ. ನಮ್ಮಲ್ಲಿರೋ ಅಟ್ಟದನ್ನೇ ನಾವು ಹಾರೋದಕ್ಕಾಗಲ್ಲ ಅಂದರೆ ಬೆಟ್ಟಕ್ಕೆ ಹಾರ್ತೀವ. ಹಾಗೆ ಮನೆಯನ್ನು ಗೆದ್ದು ಮಾರನ್ನ ಗೆಲ್ಲಬೇಕು ಅನ್ನುವಂಥ ಒಂದು ಮಾತಿದೆ. ನಮ್ಮ ಮನೆಯಲ್ಲಿ ಒಂದು ವಾತಾವರಣ, ಒಂದು ಪರಿವಾರ, ತಂದೆ ತಾಯಿ, ಈ ಒಂದು ವಾತಾವರಣದಲ್ಲಿ ನಾವು ಬಾಳಿ ಬದುಕಿ ನೆರೆ ಹೊರೆ, ಆಮೇಲೆ ನಮ್ಮ ರಸ್ತೆ, ಆಮೇಲೆ ನಮ್ಮ ಊರು, ಆಮೇಲೆ ನಮ್ಮ ಸಮಾಜ, ಹೀಗೆ ಬರಬೇಕು. ವ್ಯಕ್ತಿ ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುವಂಥ ಆ ಪುಟ್ಟ ಕಂದನನ್ನ ಬೆಳೀತಾ ಬೆಳೀತಾ ನಾವು ಅಲ್ಪ ಮಾನವನಾಗಿ ಕಟ್ಟಿ ಹಾಕ್ತೀವಿ. ಧರ್ಮ, ಜಾತಿ, ಭಾಷೆ, ಅದು ಇದು ಅಂದ್ಕೊಂಡು ಕಟ್ಟಿ ಹಾಕ್ತೀವಿ ಅಂತ ಅವತ್ತೇ ನಮ್ಮ ಯುಗದ ಕವಿ, ವಿಶ್ವಕವಿ ಕುವೆಂಪುರವರು ಹೇಳ್ತಾರೆ. ಹಾಗಾಗಿಯೇ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನುವಂಥದ್ದನ್ನೇ ಹೇಳ್ತಾ ಬಂದು. ಜೀವನ ಅಂದ್ರೇನು? ಜೀವನ ನಾವು ಇಂಥ ಜಾತಿಯಲ್ಲೇ ಹುಟ್ಟಬೇಕು, ಇಂಥ ಧರ್ಮದಲ್ಲೇ ಹುಟ್ಟಬೇಕು, ಬಡವನ ಮನೆಯಲ್ಲೇ ಹುಟ್ಟಬೇಕು, ಶ್ರೀಮಂತರ ಮನೆಯಲ್ಲೇ ಹುಟ್ಟಬೇಕು, ಇಂಥ ದೇಶ ಇಂಥ ರಾಜ್ಯದಲ್ಲೇ ಹುಟ್ಟಬೇಕು ಅಂತ ಯಾರೂ ಅರ್ಜಿಯನ್ನು ಹಾಕೊಂಡು ನಾವು ಹುಟ್ಟೋದಿಲ್ಲ. ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ನಡುವೆ ಇರುವುದೇ ಜೀವನ. ಆ ಜೀವನವನ್ನ ಸುಂದರವಾದ ನಂದನವನವನ್ನಾಗಿ ಮಾಡಿಕೊಳ್ಬೇಕೇ ಹೊರತು ಅದನ್ನ ನಾವು ದುಃಖಕ್ಕೆ ಮತ್ತೆ ಯಾವುದೋ ಒಂದು ಸಂಕಟಕ್ಕೆ, ಯಾವುದೋ ಒಂದು ದುರಾಸೆಗೆ, ದ್ವೇಷಕ್ಕೆ ಒಳಪಡಿಸಿಕೊಂಡು ಬದುಕೋ ಅಂಥದ್ದಲ್ಲ. ಈಗ ನಮಗೆಲ್ಲ ಸಾಮಾನ್ಯ ಗೊತ್ತಿರೋ ಹಾಗೆ ಹಾವು ಏಣಿ ಆಟನ ನಾವೆಲ್ಲ ನೋಡಿದ್ದೀವಿ. ಹಾವು ಇರುತ್ತೆ, ಏಣಿನೂ ಇರುತ್ತೆ. ದ್ವೇಷ, ಅಸೂಯೆ, ಮತ್ಸರ, ಈ ರೀತಿದೆಲ್ಲ ಮಾಡ್ಕೊಂಡು ನಾವು ಮೇಲಕ್ಕೆಲ್ಲೋ ಹೋಗಿರ್ತೀವಿ. ಅದರಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಒಳ್ಳೆಯ ಅಂಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಏಣಿಯನ್ನು ಹತ್ತಿ ನಾವು ಮೇಲಕ್ಕೆ ಹೋದಾಗ ಮತ್ತೆ ಯಾವುದೋ ಒಂದು ಹಾವು ಅಲ್ಲಿ ಕಚ್ಚಿ ನಮ್ಮನ್ನು ಮತ್ತೆ ಪಾತಾಳಕ್ಕೆ ತಂದುಬಿಡುತ್ತೆ. ನಾವು ಎಲ್ಲೇ ಮೇಲಕ್ಕೆ ಹೋದ್ರು. ಹಾಗಾಗಿ ಜೀವನವನ್ನ ಹಾವು ಏಣಿಯ ಆಟ ಅಂತ ಹೇಳ್ತಾರೆ. ನಾವು ಬಾಲ್ಯವನ್ನು ಕಳೆದಿದ್ದೀವಿ. ಕೆಲವರು ಇಲ್ಲಿ ಯೌವನದಲ್ಲಿದ್ದಾರೆ, ಇನ್ನು ಕೆಲವರು 50ರ ಗಡಿಯನ್ನು ದಾಟಿದ್ದೀವಿ. ಹಾಗಾಗಿ ಬದುಕಿನ ಪ್ರತಿಯೊಂದು ಹಂತ ನಮಗೆ ಏನು ಅಂತ ಕಲಿಸ್ಕೊಟ್ಟಿದೆ. ಹಾಗಾಗಿ ನಾವು ಮತ್ತೇನು ಹೇಳ್ತೀವಿ ಅಂತಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ತಾಯಿ ನಮಗೆ ಪ್ರತಿಯೊಂದು ಪ್ರಪ್ರಥಮವಾಗಿ ಭೂಮಿಗೆ ಬಂದಂತ ಪುಟ್ಟ ಕಂದನನ್ನ ಅದು ಕಣ್ಣು ತೆರೆದು ನೋಡಿದ ಕೂಡಲೇ ನೋಡೋದು ತಾಯಿ, ನಂತರ ನೋಡೋದು ತಂದೆ. ಲಾಲನೆ ಪಾಲನೆ ಎಲ್ಲವನ್ನೂ ಮಾಡಿ ತನ್ನ ಕರುಳ ಬಳ್ಳಿಯನ್ನ ಭೂಮಿಗೆ ತರೆದಿದ್ದಂಗೆನೆ ಆ ಕರುಳಿನ ಭಾಷೆಯನ್ನ,
ಕೊರಳಿನ ಭಾಷೆಯನ್ನಾಗಿ ಕಲಿಸ್ಕೊಡೋದು ತಾಯಿ. ಹಾಗಾಗಿ ಯಾರ ಮಾತೃಭಾಷೆ ಏನೇ ಇರಲಿ, ಮಾತೃಭಾಷೆ ತಾಯಿಯ ಭಾಷೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದೀವಿ, ನಮ್ಮ ಭಾಷೆ ನಾವು ಕನ್ನಡ, ಆಡಳಿತ ಭಾಷೆ ಇರ್ಬೋದು ಅಥವಾ ಮಾತೃಭಾಷೆ ಅನ್ನೋಣ, ಇದೆಲ್ಲವೂ ಕನ್ನಡ. ಆ ಭಾಷೆಯಲ್ಲಿ ತನ್ನ ಬಾಲ್ಯವನ್ನು ಕಲಿತಂತ. ಹಾಗಾಗಿ ಮಾತಾ ಪಿತಾ ಗುರು ದೈವ. ಮಾತಾ ಪಿತಾ ಗುರು. ಮಾತೆ ಮಮತೆಯಿಂದ ಮಕ್ಕಳನ್ನು ಸಾಕಿದರೆ, ಪಿತ ಹೊರಗಡೆ ಅವನು ಎಲ್ಲಿ ಒಂದು ಕಚೇರಿಯಲ್ಲಿ ದುಡಿತಾನೋ ಅಥವಾ ರೈತನಾಗಿ ಹೊಲದಲ್ಲಿ ದುಡಿತಾನೋ ಅಥವಾ ಯಾವುದೋ ಅಂಗಡಿಯಲ್ಲಿ ವ್ಯಾಪಾರ ಮಾಡಿ ದುಡಿತಾನೋ, ತಂದೆಯ ಕರ್ತವ್ಯ. ಇವರು ಯಾವುದೇ ತಂದೆ ತಾಯಿ ಆಗಿರಲಿ, ನಾವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ನಾವು ಕಷ್ಟಪಟ್ಟರೂ ಚಿಂತೆ ಇಲ್ಲ, ನಮ್ಮ ಮಕ್ಕಳು ಸುಖವಾಗಿರಲಿ ಅಂತ ಪ್ರತಿಯೊಬ್ಬ ತಂದೆ ತಾಯಿಗಳು. ಈಗ ನಾವು ನಮ್ಮ ಮಕ್ಕಳನ್ನು ಹಾಗೆ ಬೆಳೆಸಿರ್ತೀವಿ, ನಮ್ಮ ತಂದೆ ತಾಯಿಗಳು ಏನು ಕೂಲಿ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಅವರು ನಮ್ಮನ್ನು ಹಾಗೆ ಸಾಕ್ತಾರೆ. ಇದು ನಿರಂತರ ಈ ಜೀವನ ಚಕ್ರದಲ್ಲಿ ಬಂದಂಥದ್ದು. ಮಕ್ಕಳನ್ನು ದ್ವೇಷ ಮಾಡ್ತೀವಿ ಅನ್ನೋಂಥವ್ರು ಯಾರೂ ಸಿಕ್ಕಲ್ಲ. ಅದು ಕಥೆಯಲ್ಲಿ ನಮಗೆ ಸಿಗ್ಬೋದು, ಎಲ್ಲಿ ಪ್ರಹ್ಲಾದ ಹಿರಣ್ಯಕಶಿಪುನಲ್ಲಿ ಕಥೆ ಸಿಗ್ಬೋದು, ಅದು ನಮಗೆ ಬೇಡ. ಇವತ್ತು ಎಂಥವನೇ ಆಗಿರಲಿ ನನ್ನ ಮಗು ಅಂತಾನೆ, ಏನೇ ಆಗಿರಲಿ ಮಕ್ಕಳಿಗೆ ಒಂದು ಒಳ್ಳೆ ಬಟ್ಟೆ ಹಾಕೋಣ, ನಾನು ಹರಿದಿದ್ದು ಬನೀನ್ ಹಾಕೊಂಡ್ರು ಚಿಂತೆ ಇಲ್ಲ, ಹರಿದಿದ್ದು ಚಪ್ಪಲಿ ಹಾಕೊಂಡ್ರು ಚಿಂತೆ ಇಲ್ಲ. ಯಾಕೆಂದ್ರೆ ಆ ಮಮತೆ ಮಮಕಾರ ಇದು ಒಂದು ಬಾಂಧವ್ಯ, ಜೀವನದ ಮೊದಲನೆಯ ಹಂತ. ಏನು ನಾವೀಗ ಡಿಸೈನಿಂಗ್ ಲೈಫ್ ಅಂತೀವಿ, ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು ಅಂತಂದ್ರೆ ಅವರು ಒಂದು ಪ್ರಾಥಮಿಕ ಹಂತದಲ್ಲಿ ತಂದೆ ತಾಯಿಗಳು ಕಳಿಸ್ಕೊಡ್ತಾರೆ. ಆಗ್ಲೇ ಯಾರೋ ಇಲ್ಲಿ ಮಾತಾಡೋದು ಕೇಳಿದೆ, ಮರ ಹತ್ತವ್ರನ್ನ ಎಲ್ಲಿವರೆಗೂ ಎತ್ಕೊಡ್ಬೋದು, ಕೈ ಸಿಕ್ಕವರೆಗೂ ನಾವು ಎತ್ಬೋದು, ನಿಂತು ಎತ್ಬೋದು, ಆಮೇಲೆ ಮರವನ್ನು ಹತ್ತಿ ಮುಂದಕ್ಕೆ ಹೋಗ್ಬೇಕಾದ್ದು ಅವನ ಕರ್ತವ್ಯ. ಹಾಗೆ ಯಾರೇ ಆಗಲಿ, ಈಗ ನಾಗತಿಹಳ್ಳಿ ನಮ್ಮ ಜಯಪ್ರಕಾಶ್ ಸರ್ ಅವರು ಇಲ್ಲಿ ಜೀವನ ಶೈಲಿಯನ್ನು, ಜೀವನವನ್ನು ರೂಪಿಸಿಕೊಳ್ಳುವಂಥದ್ದು, ವ್ಯಕ್ತಿತ್ವ ವಿಕಸನವನ್ನು ಮಾಡುವಂಥದ್ದು ಒಂದು ಕಾರ್ಯಾಗಾರವನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಾನು ಬಂದರೆ ನನ್ನ ಆಲೋಚನೆಗಳೇನೇ ಇರಲಿ, ವ್ಯವಹಾರಗಳೇನೇ ಇರಲಿ, ಅವನ್ನೆಲ್ಲ ಮರೆತು ಕ್ಷಣಕಾಲವಾದರೂ ನಾವು ಇಲ್ಲಿ ಭಾಗವಹಿಸಿ ಪರಸ್ಪರ ನೋಡಿ, ಬೆಳಗ್ಗೆ ಬಂದಾಗ ಯಾರ್ಯಾರೋ ಏನೇನೋ ಆಗಿದ್ವಿ, ಈಗ ನನ್ನ ಸ್ನೇಹಿತರು, ನನ್ನ ಆತ್ಮೀಯರು, ನನ್ನ ಪಕ್ಕದವರು, ನಾವಿಬ್ರು ಒಂದೇ ಕೊಠಡಿಯಲ್ಲಿರುವಂಥವ್ರು, ನನ್ನ ವಿಚಾರಧಾರೆ, ಅವರ ವಿಚಾರಧಾರೆ ಎಲ್ಲವೂ ಒಂದು ಮುಕ್ತವಾಗಿ ಮಾತನಾಡಿದಾಗ, ಮನಸ್ಸು ಬಿಚ್ಚಿ ಮಾತನಾಡಿದಾಗ ಎಲ್ಲ ವಿಚಾರಗಳು ಗೊತ್ತಾಗ್ತವೆ. ಹಾಗಾಗಿ ಮಾತು ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಈಗ ಊಟಕ್ಕೆ ರುಚಿಯಾಗಿ ಮಾಡಿದ್ರು, ಅಲ್ಲಿತ್ತು ನಮಗೇನೇನು ಬೇಕು ಅದನ್ನಷ್ಟೇ ನಾವು ತಗೊಂಡ್ವಿ, ಯಾವುದೋ ಚೆನ್ನಾಗಿದೆ ಅಂತ ಅದನ್ನೇ ನಾವು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಆವಾಗ ಸಮತೋಲನ ಆಹಾರ, ನಮಗೆ ಏನು ಬೇಕು ಅದನ್ನು ನಾವು ತಿಂತೀವಿ. ಹಾಗೇನೆ ಅರಿತು ಮಾತನಾಡಿದರೆ ಎಷ್ಟು ವಿಚಾರಗಳು ಬೇಕು ಅಷ್ಟನ್ನೇ ನಾವು ಮಾತಾಡಿದಾಗ ಅದಕ್ಕೆ ಒಂದು ಅರ್ಥ ಇರುತ್ತೆ. ಮಾತೇ ಮುತ್ತು, ಮಾತೇ ಮೃತ್ಯು ಅಂತ ಹೇಳ್ತೀವಿ. ಮಾತನಾಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತೀವಿ. ಇವನ್ನೆಲ್ಲ ನಾವು ಮಾತಿನ ಬಗ್ಗೆ ಹೇಳುವಂಥದ್ದು. ಇನ್ನು ಮಾತನ್ನ ಹೇಗೆ ನಾವು ಆಡಬಹುದು? ಮಾತನ್ನ ಆಡುವಾಗ ಹೃದಯದ ತಕ್ಕಡಿಯಲ್ಲಿ ತೂಕ ಮಾಡಿ, ನಾನು ಈ ಮಾತನ್ನು ಆಡೋದ್ರಿಂದ ಅವ್ರ ಮನಸ್ಸಿಗೆ ನೋವಾಗುತ್ತಾ, ಇವ್ರ ಮನಸ್ಸಿಗೆ ನೋವಾಗುತ್ತಾ ಅಂತ ಹೇಳಿ ನಾಲಿಗೆಯಿಂದ ಹೊರಗಾಗಬೇಕು. ಕತ್ತಿಯಿಂದ ಮಾಡಿದ ಗಾಯಕ್ಕಿಂತ ನಾಲಿಗೆಯಿಂದ ಮಾಡಿದ ಗಾಯ ಹರಿತವಾಗಿರುತ್ತೆ ಅಂತೀವಿ. ಕತ್ತಿಯಿಂದ ಆಗಿದ್ದ ಗಾಯಕ್ಕೆ ನಾವು ವೈದ್ಯರ ಹತ್ರ ಹೋಗಿ ಅದಕ್ಕೆ ಔಷಧ ಉಪಚಾರ ಮಾಡಿ ಒಣಗಿಸ್ಕೋಬಹುದು, ಆದರೆ ಕಲೆ ಉಳಿದಿರ್ಬೋದು, ಬೇರೆ ಪ್ರಶ್ನೆ. ಆದರೆ ನಾಲಿಗೆಯಿಂದ ಆಡಿದ ಮಾತು, ಅವನು ನಾವು ಶಾಲೆಯಲ್ಲಿ ಓದುವಾಗಲೇ ಇರಲಿ, ಉದ್ಯೋಗದಲ್ಲೇ ಇರಲಿ, ಒಂದು ಮಾತಾಡ್ದ ಅಂದರೆ ಅವನು ಈ ಮಾತು ಹೊಂದಿದ್ದ ಅಂತ ನಮಗೆ ಕೊನೆವರೆಗೂ ಇರುತ್ತೆ. ಹಾಗಾಗಿ ನಾಲಿಗೆ ಬಹಳ ಇಳಿತವಾಗಿರಬೇಕು. ನಾಲಿಗೆ ನಮ್ಮದಾದರೆ ನಾಡೆಲ್ಲ ನಮ್ಮದು ಅಂತೀವಿ. ಯಾಕೆಂದ್ರೆ ಒಂದು ಒಳ್ಳೆಯ ಮಾತನಾಡಿದ್ರೆ, ದೇವನಹಳ್ಳಿಗೆ ಬಂದಿರ್ತೀರ, ನಾನೀಗ ಇಲ್ಲಿ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಲ್ಲಿಗೆ ಹೋಗ್ಬೇಕಪ್ಪ ಅಂತ ಕೇಳಿದ್ರೆ, ಸರ್ ಇಲ್ಲಿಂದ ಹೋಗಿ ಸರ್, ಇಲ್ಲಿ ಡಾಬಾ ಗೇಟ್ ಅಂತಿದೆ, ಇಲ್ಲಿ ಹೋಗಿ ಸರ್ ಇಲ್ಲ ಹತ್ರ ಅಂತ ಯಾರೋ ಹೇಳ್ತಾರೆ. ನಾನು ಎಲ್ಲಿಂದ ಬಂದಿದ್ದೀನಿ ಗೊತ್ತಾ? ಗುಲ್ಬರ್ಗದಿಂದ ಬಂದಿದ್ದೀನಿ, ಬಿಜಾಪುರದಿಂದ ಬಂದಿದ್ದೀನಿ, ಇಲ್ಲಿ ಹೋಗ್ಬೇಕು ಎಲ್ಲಿ ಅಂತಂದ್ರೆ ಅವನ ಅಷ್ಟೇ ತಿರುಗಿಸಿ ಹೇಳ್ತಾನೆ. ಹಾಗಾಗಿ ಮಾತಿನಲ್ಲಿ ನಯ ಇರಬೇಕು, ಮಾತಿನಲ್ಲಿ ವಿನಯ ಇರಬೇಕು. ಹಾಗಾಗಿ ಮಾತನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದನ್ನ ನಾವು ಅರಿತಾಗ ಎಲ್ಲವೂ ಸಾಧ್ಯ. ಮಾತಿನ ಓಗವನ್ನ, ಮಾತಿನ ಔಚಿತ್ಯವನ್ನ ಬಳಸಿಕೊಳ್ಳುವುದು. ಅತಿಯಾಗಿ ಮಾತಾಡ್ತಾನಪ್ಪ ಅಂತಾರೆ, ಇಲ್ಲ ಅವ್ರ ಹತ್ರ ಮಾತಾಡೋದು ನಾನು ಒಂದು 10 ನಿಮಿಷ ಕುತ್ಕೊಂಡು ಕೇಳಬೇಕು ಅನ್ಸುತ್ತೆ ಅಂತಾರೆ. ಹಾಗಾಗಿ ಮಾತು ಹಿತವಾಗಿರಬೇಕು, ಮಿತವಾಗಿರ್ಬೋದು. ನಾನೀಗ 10 ರಿಂದ 15 ನಿಮಿಷ ಮಾತಾಡಿದೆ, ಅದು ಹಿತವಾಗಿತ್ತೋ ಮಿತವಾಗಿತ್ತೋ ಗೊತ್ತಿಲ್ಲ. ಆದ್ರೂ ಕೂಡ ಬಂದಂತ ಅವಕಾಶನ ಬಳಸ್ಕೊಂಡು ಅವರು ನಿರೂಪಣೆ ಬಗ್ಗೆ ಹೇಳಿ ಅಂತಂದ್ರು. ನಿರೂಪಣೆಗೆ ಹೇಳಿ ಅನ್ನೋದಕ್ಕಿಂತ ಈಗ ಇಲ್ಲಿ ಮೇಲಿರುವಂತ ಪಿರಮಿಡ್ ನಮಗೆ ಕಾಣುತ್ತೆ, ಇದನ್ನ ಕೆಳಗಡೆ ಹಾಕಿರುವಂತ ಫೌಂಡೇಶನ್ ಕಲ್ಲುಗಳು, ಆ ಅಡಿಪಾಯದ ಕಲ್ಲುಗಳು ನಮಗೆ ಕಾಣಲ್ಲ.
ಅದ್ರ ಮೇಲ್ ಕಟ್ಟಿರೋದ್ರಿಂದ ಈ ಸೌಧ ನಮಗೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಮೂಲಭೂತವಾಗಿ ನಮ್ಮ ಭಾಷೆ, ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ಈ ಓದುವ ಮನಸ್ಥಿತಿ ಇದ್ದವರಿಗೆ ಓದೋದು ಬೇರೆ, ಅಧ್ಯಯನ ಬೇರೆ. ಪರೀಕ್ಷೆಗೆ 35 ಅಂಕಗಳು ತಗೋಬೇಕು ಅಂತ ಓದೋದು ಬೇರೆ. ಅಧ್ಯಯನ ಮಾಡಿ ನಾನು PhD ಮಾಡಬೇಕು, ಡಾಕ್ಟರೇಟ್ ಮಾಡಬೇಕು, ಪದವಿ ತಗೋಬೇಕು ಅಂತ ಓದೋದೇ ಬೇರೆ. ಓದೋದಕ್ಕೆ ಕೊನೆ ಇಲ್ಲ. ಕಲಿಯುವುದಿನ್ನು ಸಾಗರದಂತಿದೆ ಕಲಿತವರಾರಿಲ್ಲಿ, ಶತಮಾನಗಳೇ ಕಳೆದರೂ ಮುಗಿಯದ ವಿದ್ಯೆಗೆ ವಯಸ್ಸಲ್ಲಿ, ಬಾಳಿನ ಅನುಕ್ಷಣವೂ ಹೊಸ ಹೊಸ ಅನುಭವವು, ಎಲ್ಲ ನೀ ಕಲಿವೆ ಎಲ್ಲ ನೀ ಪಡಿವೆ ಅಂತ ಹೇಳ್ತಾರೆ ರಾಜ್ಕುಮಾರ್ ಒಂದು ಹಾಡಿನಲ್ಲಿ, ಬಡವರು ಒಂದು ಚಿತ್ರದಲ್ಲಿ. ಕಲಿಕೆಗೆ ವಯಸ್ಸು ಅನ್ನೋ ಮಿತಿ ಇಲ್ಲ. ನೋಡಿ, ತಾವು ಸೇವೆಯಲ್ಲಿ ಸೇವೆ ಮಾಡಿ ನಿವೃತ್ತಿಯಾಗಿ ಸಮಾಜ ಸೇವೆಯನ್ನು ಮಾಡಿ ಇನ್ನೂ ನಾನೇನೋ ಕಲಿಬೇಕು ಅಂತ ಬಂದಿದ್ದೀರಲ್ಲ, ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಯಾಕೆಂದ್ರೆ ನಮಗೆ ಮುಖ್ಯವಾಗಿ ದೇಶದಲ್ಲಿ ಅನ್ನ ಕೊಡೋ ರೈತ, ಗಡಿಗಡಿಲಿ ಕಾಯುವ ಯೋಧ, ಇವರಿಗೆ ನಾವು ಗೌರವನ ಪ್ರಪ್ರಥಮವಾಗಿ ಕೊಡಬೇಕು. ಇನ್ನ ಸಮಾಜ, ತಂದೆ ತಾಯಿ ಕೊಡ್ತೀವಿ, ಅದು ಬೇರೆ ಪ್ರಶ್ನೆ. ಹಾಗಾಗಿ ಈ ಇದರಲ್ಲೂ ಕೂಡ ಕಲಿಯುವ ವಯಸ್ಸಿಂದ ಬಂದಿದ್ದೀರಾ. ಅಂಥದ್ರಲ್ಲಿ ಡಿಸೈನಿಂಗ್ ಆಫ್ ಲೈಫ್ ಅನ್ನೋದನ್ನು ಕಲಿಸೋದಕ್ಕೆ ಜಯಪ್ರಕಾಶ್ ನಾಗತಿಹಳ್ಳಿಯವರು ಕೂಡ 3 ದಿವಸದ ಕಾರ್ಯಾಗಾರಗಳನ್ನ ಇಲ್ಲಿ ಮಾಡಿ ನಿಮಗೆಲ್ಲ ಒಂದು ಮುಕ್ತವಾಗಿ ಮನಸ್ಸಿನಲ್ಲಿರುವಂಥದ್ದನ್ನ ನಾನು ಯಾರ ಹತ್ರ ಹೇಳ್ಕೋಬೇಕು, ಏನು ಮಾಡಬೇಕು ಅನ್ನೋವಂಥ ಇದಿರುತ್ತೆ. ಎಷ್ಟೋ ಸಂದರ್ಭಗಳು ಬರ್ತವೆ. ನಮ್ಮ ಮಕ್ಕಳ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಹೆಂಡತಿ ಹತ್ರ ಹೇಳ್ಕೊಳಕ್ಕಾಗಲ್ಲ, ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕಾಗಲ್ಲ, ಸ್ನೇಹಿತರ ಹತ್ರ ಹೇಳ್ಕೊಳ್ಳ. ಯಾಕೆಂದ್ರೆ ಯಾರು ನಂಬುವ ಹಾಗಿಲ್ಲ. ಆ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಮುಕ್ತವಾಗಿ ಈ ಕಾರ್ಯಾಗಾರದಲ್ಲಿ 3 ದಿವಸ ಇರ್ತೀವಿ. ನೋಡಿ, ಬೆಳಗ್ಗೆಯಿಂದ ಇಷ್ಟೊತ್ತಿಗೆ ಒಬ್ರಿಗೊಬ್ರು ಆತ್ಮೀಯರಾಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಆತ್ಮೀಯತೆ ಅನ್ನುವಂಥ ಬೆಳೆಸುವಂತಹ ಒಂದು ವಾತಾವರಣ, ಒಂದು ಸುಂದರವಾದ ಪರಿಸರ, ಎಲ್ಲ ಬಗೆ ಬಗೆಯ ಮರ, ಗಿಡ, ಹೂವು, ಬಳ್ಳಿ, ಆ ಪರಿಸರವೇ ನಾವು ಯಾವುದೋ ಬೇರೆ ಒಂದು ಲೋಕದಲ್ಲಿ ಇದ್ದೀವಿ ಅನ್ನುವಂಥ ಒಂದಿದು ವಿಸ್ಡಮ್ ಅನ್ನುವಂಥದ್ದು ಹೇಳ್ತಾರೆ. ಮನುಷ್ಯನಿಗೆ ಬೇಕಾಗಿರುವಂಥದ್ದು ಅದ್ಭುತವಾದಂತಹ ಜ್ಞಾನ. ನಾವು ಎಂತೆಂಥ ಬಟ್ಟೆ ಹಾಕ್ಬೋದು, ಬೇಕಾದಂಥ ಸೂಟ್, ಏನ್ ಬೇಕಾದ್ರೂ ನಾವು ಹಾಕ್ಬೋದು. ಆದರೆ ಜ್ಞಾನರತ್ನ ಅನ್ನುವಂಥದ್ದು ಬಹಳ ಅದ್ಭುತವಾದ. ಅದು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಕಾಂಚಾಣ ನಿನ್ನದಲ್ಲ, ಅವೆಲ್ಲ ಜಗತ್ತಿಕ್ಕಿದ ನಿಧಿ, ಜ್ಞಾನರತ್ನವೆಂಬುದೇ ನಿನ್ನ ನಿಧಿ ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಆ ಜ್ಞಾನರತ್ನ ಅನ್ನೋದ್ರ ಮುಂದೆ ಬೇರೆ ಯಾವುದೂ ಇಲ್ವಂತೆ. ಆ ಜ್ಞಾನರತ್ನವನ್ನು ಸಂಪಾದನೆ ಮಾಡೋದಕ್ಕೆ ವಯಸ್ಸಿನ ಇತಿ ಇಲ್ಲ, ಮಿತಿ ಇಲ್ಲ. ಹಾಗಾಗಿ ಎಲ್ಲ ವಯಸ್ಸಿನಲ್ಲೂ ನಾನು ಕಲಿಬೇಕು ಅಂತ ರಾಜ್ಕುಮಾರ್ ಅವರು 210 ಚಿತ್ರಗಳನ್ನು ಮಾಡಿದ್ರು ಕೂಡ ಪ್ರತಿದಿನ ಕ್ಯಾಮ್ರಾ ಮುಂದೆ ಬಂದಾಗ ನಾನು ವಿದ್ಯಾರ್ಥಿ ಅಂತ ಹೇಳ್ತಿದ್ರಂತೆ. ಬೇಡ್ರ ಕಣ್ಣಪ್ಪನಿಂದ ಹಿಡಿದು ನಮ್ಮ ಶಬ್ದವೇದಿವರೆಗೂ ಚಿತ್ರಗಳನ್ನು ಮಾಡ್ಕೊಂಡ್ ಬಂದ್ರು ಒಂದು ಕ್ಯಾಮ್ರಾ ಮುಂದೆ. ಅವರ ಮಕ್ಕಳು ಮೊಮ್ಮಕ್ಕಳು ವಯಸ್ಸಿನವರು ನಿರ್ದೇಶಕರಾಗಿದ್ರು. ಅವ್ರ ತಂದೆ ವಯಸ್ಸಿನವರು ಹುಣಸೂರು ಕೃಷ್ಣಮೂರ್ತಿ ಇರ್ಬೋದು, HLN ಸಿಂಹ ಇರ್ಬೋದು, ಅವರೆಲ್ಲ ಸಾಕಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರು ಕೂಡ ಇವರು ಅವರ ಮಗನ ವಯಸ್ಸಿನ ನಮ್ಮ S. ನಾರಾಯಣ ಇಂಥವ್ರ ಹತ್ರ ಬಂದಾಗ ಅವರು, ಇಲ್ಲಪ್ಪ ನೀನೊಬ್ಬ ನಿರ್ದೇಶಕ, ನೀನೇನು ಹೇಳ್ತೀಯ ನಾನು ಮಾಡ್ತೀನಿ ಅಂತ. ವಿನಯ ಮತ್ತು ವಿಧೇಯತೆ. ವಿದ್ಯೆ ವಿನಯವನ್ನು ತಂದು ಕೊಡ್ತದೆ, ವಿವೇಕವನ್ನು ತಂದು ಕೊಡ್ತದೆ, ವಿಜ್ಞಾನವನ್ನು ಕಲಿಸ್ತದೆ, ಎಲ್ಲ ವಿವೇಚನೆಯನ್ನು ಕಲಿಸ್ತದೆ. ಅನ್ನುವಂಥದ್ದು ಎಲ್ಲವನ್ನು ಕಲಿಸ್ತದೆ. ಹಾಗಾಗಿ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಮಹಾಕವಿ ಸರ್ವಜ್ಞ ಹೇಳ್ತಾನೆ. ಹಾಗಾಗಿ ತಂದೆ ತಾಯಿಗಳು ನಮಗೆ ಅವರ ಇತಿಮಿತಿ ವ್ಯಾಪ್ತಿಯಲ್ಲಿ ವಿದ್ಯೆಯನ್ನು ಕಲಿಸಿದ್ದಾರೆ, ಬುದ್ಧಿಯನ್ನು ಕಲಿಸಿಕೊಟ್ಟಿದ್ದಾರೆ, ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಕಲಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದಾಗ ನಾವು ನಮ್ಮ ಜೀವನವನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬಾಳಬೇಕು ಅನ್ನುವಂಥದ್ದು ಸದುದ್ದೇಶ. ಆ ಜೀವನವನ್ನ ಅತ್ಯದ್ಭುತವಾಗಿ ರೂಪಿಸಿಕೊಳ್ಳಬೇಕು ಅನ್ನುವಂಥದ್ದು ಈ 3 ದಿನಗಳ ಕಾರ್ಯಾಗಾರಗಳ ಸದುದ್ದೇಶ ಅಂತ ತಿಳ್ಕೊಂಡು ನಿಮ್ಮ ಸಮಯವನ್ನ ನಾನು ಜಾಸ್ತಿ ತಗೊಂಡಿದ್ರೆ ಕ್ಷಮೆ ಇರಲಿ. ವಿಷಯಗಳನ್ನ ಹಂಚ್ತಾ ಹೋದ್ರೆ ಅದಕ್ಕೆ ಕೊನೆ ಎಲ್ಲ ಮೊದಲಿಲ್ಲ. ಈಗ